ವೈಕಲ್ಯ ಸಾಧನೆಯ ಹಾದಿಗೆ ಅಡ್ಡಿಯಾಗಲ್ಲ ಅನ್ನೋದಕ್ಕೆ ಬೇಕಾದಷ್ಟು ನಿದರ್ಶನಗಳನ್ನ ನೋಡಿರ್ತೀವಿ. ಇವರು ಹಾಗೆ ದೃಷ್ಟಿ ಇಲ್ಲದೆ ಹೋದ್ರೂ ಯಶಸ್ಸಿನ ದಾರಿಯಲ್ಲಿ ಮಿನುಗಲು ಹೊರಟಿರೋ ದೀಪಗಳು. ಯುವಕರ ತಂಡವೊಂದು ಈಗ ದೇಶಕ್ಕೆ ಕೀರ್ತಿ ತರುವ ಪ್ರಯತ್ನದಲ್ಲಿದೆ. ಇವರೆಲ್ಲ ಯಾವುದೋ ಗಲ್ಲೀಲಿ ಆಡೋ ಸಾಮಾನ್ಯ ಕ್ರಿಕೆಟ್ ತಂಡದವರು ಅನ್ಕೋಬೇಡಿ. ಅಂತರಾದ್ರೂ ಕ್ರಿಕೆಟ್ನಲ್ಲಿ ಸಾಧನೆ ಮಾಡಬೇಕೆಂಬ ಕನಸು ಕಾಣುತ್ತಿರುವ ಇವರೆಲ್ಲ ಭಾರತ ಅಂಧರ ಕ್ರಿಕೆಟ್ ತಂಡದ ಸದಸ್ಯರು. ಇದೇ ನವೆಂಬರ್ನಲ್ಲಿ ವಿಶ್ವಕಪ್ ಆಡಲು ಪಾಕಿಸ್ತಾನಕ್ಕೆ ತೆರಳಲಿರುವ ಈ ತಂಡ ಗೆಲುವಿಗಾಗಿ ಸತತ ಪ್ರಯತ್ನ ಮಾಡ್ತಿದೆ. ನಮ್ಮ ಕರ್ನಾಟಕ ಟೀಮು ನಾವು ಇವಾಗಲೇ ಡೈಲಿ 1.5 ಗಂಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 3:15 ಗಂಟೆ ಮತ್ತು ಸಂಜೆ 3:15 ಗಂಟೆ. ಈ ವರ್ಷ ಡೆಫಿನೆಟ್ಲಿ ನಾವು ಪಾಕಿಸ್ತಾನದಲ್ಲಿ ಒಂದು ಒಳ್ಳೆ ಪರ್ಫಾರ್ಮ್ ಮಾಡ್ತೀವಿ. ಮತ್ತು ಯಾಕೆಂದರೆ ನಮಗೊಂದು ಒಳ್ಳೆ ಹೋಪ್ ಇದೆ. ಬಿಕಾಸ್ ಲಾಸ್ಟ್ ಇಯರ್ ನಾವು ಇಂಗ್ಲೆಂಡ್ಗೆ ಹೋದಾಗ ನಾವು 3-0 ಗೆದ್ದಿದ್ದೀವಿ. ಪ್ರತಿ 5 ವರ್ಷಗಳಿಗೊಮ್ಮೆ ಅಂಧರ ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿ ನಡೆಯುತ್ತೆ. 10 ರಾಷ್ಟ್ರಗಳ ತಂಡಗಳು ಇದರಲ್ಲಿ ಭಾಗವಹಿಸಲಿದೆ. ಈ ಬಾರಿ ನಡೆಯುವ ಪಂದ್ಯಾವಳಿಗಾಗಿ ಜೆಪಿ ನಗರದಲ್ಲಿ ಇವರೆಲ್ಲ ಅಭ್ಯಾಸ ನಡೆಸುತ್ತಿದ್ದಾರೆ. ಒಂದೇ ಥರ ಆಟ ಸಿಕ್ಕಲ್ಲ ನಮಗೆ, ಬೇರೆ ಬೇರೆ ಥರದ್ದು ಎಂಜಾಯ್ ಎಲ್ಲ ಸಿಕ್ಕುತ್ತೆ. ಮತ್ತು ಕ್ರಿಕೆಟ್ ಆಡ್ತಾ ತುಂಬ ಖುಷಿ ಆಗುತ್ತೆ ನಮಗೆ. ನಾವು ಎನರ್ಜಿಯಲ್ಲಿ ಇರ್ತೀವಿ, ನಾವು ಕೂಡ ನಮಗೂ ಎನರ್ಜಿ ಸಿಕ್ಕುತ್ತೆ. ಆಟ ಜಾಸ್ತಿ ಜನ ಬರ್ತಾ ಇದ್ರೆ, ಈಗ ಸೈಡೆಡ್ ಕ್ರಿಕೆಟ್ ಅಂದರೆ ತುಂಬ ಜನ ನೋಡ್ತಾ ಇರ್ತಾರೆ. ನಮ್ಮ ಕ್ರಿಕೆಟ್ ನೋಡೋದಕ್ಕೆ ಯಾರೂ ಬರಲ್ಲ. ಅದಕ್ಕೆ ಜನರು ಕ್ರಿಕೆಟಿಗೆ ನೋಡೋಕೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜೀವನದಲ್ಲಿ ಶ್ರಮ, ಪ್ರಯತ್ನ, ಛಲ ಮುಖ್ಯವಾಗಿರುತ್ತದೆ ಅನ್ನೋದಕ್ಕೆ ಇವರೆಲ್ಲ ಪ್ರತ್ಯಕ್ಷ ನಿದರ್ಶನ. ಇವರ ಶ್ರಮಕ್ಕೆ ಪ್ರತಿಫಲ ಸಿಗಲಿ, ಭಾರತದ ಮುಡಿಗೆ ವಿಶ್ವಕಪ್ ಗರಿ ಸೇರಲಿ. ಬೆಂಗಳೂರಿನಿಂದ ಸಿಂಧು, ಸಮಯ ನ್ಯೂಸ್.